ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಯ ಆವರಣದ ಅವ್ಯವಸ್ಥತೆ ಮತ್ತು ದುಸ್ಥಿತಿಯ ಹಿನ್ನೆಲೆಯಲ್ಲಿ ಜಯ ಕರ್ನಾಟಕ ಕಾರ್ಯಕರ್ತರು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರ ಜೊತೆಗೆ ಮಾತುಕತೆ ನಡೆಸಿ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ. ಜಿಲ್ಲಾ ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆಯ ಆವರಣದಲ್ಲಿನ ಶುಚಿತ್ವದ ಅವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರಿನ ಅನ್ವಯ ಸುಧೀರ್ ನೇತೃತ್ವದ ಮಂಗಳೂರು ತಾಲೂಕಿನ ಜಯ ಕರ್ನಾಟಕದ ಸಂಘಟನೆಯ ಕಾರ್ಯಕರ್ತರು ಶನಿವಾರ ಬೆಳಗ್ಗೆ 9 ತಿಂಗಳಿನಿಂದ ಪ್ರಭಾರ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ಅಧಿಕಾರ ವಹಿಸಿರುವ ಡಾಕ್ಟರ್ ಪಿ ಸರೋಜ್ ಅವರೊಂದಿಗೆ ಮಾತುಕತೆ ನಡೆಸಿತು. ಸಮಸ್ಯೆ ಇದ್ದ ಜಾಗಕ್ಕೆ ಅವರನ್ನು ಕರೆದು ತೋರಿಸಿದಾಗ 1 ತಿಂಗಳಿನೊಳಗೆ ಈ ಒಳಚರಂಡಿ ಸೇರಿದಂತೆ 10 ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಅವರು ಆಶ್ವಾಸನೆ ನೀಡಿದರು. ಆಸ್ಪತ್ರೆಯಲ್ಲಿ ಕಂಡುಬರುತ್ತಿರುವ ನಲ್ಲಿ ನೀರು ಪೋಲಾಗುತ್ತಿರುವುದು ಹಾಗೂ ಶೌಚಾಲಯ ಸ್ವಚ್ಛತೆ ಇಲ್ಲದಿರುವುದು ಸೇರಿದಂತೆ ಆಸ್ಪತ್ರೆಯಲ್ಲಿ ಕಂಡುಬರುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವಂತೆ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ನಗರದ ಕೇಂದ್ರ ಸ್ಥಾನದಲ್ಲಿರುವಂತಹ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ಸಾರ್ವಜನಿಕರಿಂದ ನಮಗೆ ಬಂದ ದೂರುಗಳನ್ನು ನಾವು ಪರಿಶೀಲಿಸಿದಾಗ ಈ ವಠಾರದಲ್ಲಿ ಇರುವ ಡ್ರೈನೇಜ್ ವ್ಯವಸ್ಥೆ ಆಗಲಿ, ಇನ್ನು ಶುಚಿತ್ವವನ್ನು ಕಾಪಾಡುವ ಬಗ್ಗೆ ಆಗಲಿ, ಈ ಹಾಸ್ಪಿಟಲ್ ಇರುವ ಯಾವ ಉನ್ನತಾಧಿಕಾರಿಗಳಿಗೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ನಾವು ಬಂದು ಪರಿಶೀಲಿಸಿದಾಗ, ನಮ್ಮ ಕಾರ್ಯಕರ್ತರೊಂದಿಗೆ ಬಂದು ಎಲ್ಲ ಕಡೆ ಪರಿಶೀಲಿಸಿದಾಗ ಎಲ್ಲ ಕಡೆ ಕ್ರಿಮಿ ಕೀಟಗಳಿಂದ ತುಂಬಿ ಹೋಗಿದೆ. ಇಲ್ಲಿ ಒಬ್ಬ ಪೇಷಂಟು ತನಗೆ ಹುಷಾರಿಲ್ಲ ಹೇಳಿ ಬರ್ತಾನೆ, ಅವನು ಸಂಪೂರ್ಣ ಗುಣಮುಖವಾಗಿ ಮನೆಗೆ ಹೋಗೋಕ್ಕೂ ಮೊದಲು ಅವನಿಗೆ ಇನ್ನೊಂದು ರೋಗ ತಗುಲಿರ್ತದೆ. ಈ ಬಗ್ಗೆ ನಾವು DM ಅವರ ಹತ್ರ ಮಾತಾಡಿದ್ದೇವೆ. ಅವರಿಗೆ ಖುದ್ದು ಸ್ಥಳಗಳ ಪರಿಶೀಲನೆ ಮಾಡಿಸಿದ್ದೇವೆ. ಇದಕ್ಕೆ ಅವರು 10 ದಿನಗಳೊಳಗೆ ಸ್ಪಂದಿಸಿ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ನಾವು ಸರಿಪಡಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. 1 ತಿಂಗಳ ಕಾಲಾವಕಾಶ ನಾವು ಅವರಿಗೆ ಕೊಟ್ಟಿದ್ದೇವೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಈ ಥರ ತೊಂದರೆಗಳು ಇಲ್ಲಿ ಆಗಬಾರ್ದು, ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಸಿಗಬೇಕು ಅಂತೇಳಿ DM ಅವರ ಹತ್ರ ನಾವು ಮನವಿ ಮಾಡಿದ್ದೇವೆ. ಇವರು ನಮ್ಮ ಸಮಸ್ಯೆಗೆ ಆದಷ್ಟು ಶೀಘ್ರ ಸ್ಪಂದಿಸಿ ಈ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸ್ತಾರೆ ಅಂತ ನಂಬಿಕೆಯಿಂದ ನಾವು ಮರಳ್ತಾ ಇದ್ದೇವೆ. ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಕುಂಭ ಮಹೋತ್ಸವ ಶನಿವಾರ ಮತ್ತು ಭಾನುವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ನಡೆದ ಕುಂಭ ಮಹೋತ್ಸವ ಕ್ಷೇತ್ರದ ಪುಣ್ಯಹ ನವಕಲಶ ಪ್ರಧಾನ ಹೋಮ ಕಲಶಾಭಿಷೇಕದ ಬಳಿಕ ಕ್ಷೇತ್ರದ ನಾಗದೇವರಿಗೆ ನಾಗತಂಬಿಲ ದೈವಗಳಿಗೆ ಪರ್ವ ಪೂಜೆ ನೆರವೇರಿತು. ಆ ಬಳಿಕ ದೇವರ ಮಹಾಪೂಜೆಯನ್ನು ಕಂಡು ಭಕ್ತಾದಿ ಬಂತು. ಮಹಾಪೂಜೆಯ ಬಳಿಕ ದೇವರ ಅಂಗಣ ಸವಾರಿ ಆರಂಭಗೊಂಡಿತು. ಉತ್ಸವ ಮೂರ್ತಿಯ ಜೊತೆಗೆ ಸುತ್ತು ಬಲಿಯಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹೆಜ್ಜೆ ಹಾಕಿದರು. ಚೆಂಡೆ ವಾದ್ಯ ಬ್ಯಾಂಡು ಸುತ್ತುಗಳ ಬಳಿಕ ದೇವರ ಚಂದ್ರ ಮಂಡಲ ರಥವನ್ನೇರಿದರು. ವೀರನಾರಾಯಣ ದೇವರ ಪಾದಾರವಿಂದಗಳಿಗೆ ಗೋವಿಂದಾರಿ ಗೋವಿಂದ ಎನ್ನುತ್ತಾ ಭಕ್ತಾದಿಗಳು ರಥವನ್ನೆಳೆದು ಸಂಭ್ರಮಿಸಿದರು.